ಸೃಷ್ಟಿಕರ್ತ ಬ್ರಹ್ಮದೇವ ಎಂದಾಗ ನಮಗೆ ತಕ್ಷಣ ನೆನಪಾಗುವುದು ಅವರ 4 ಮುಖಗಳು. ಆದರೆ ಪುರಾಣಗಳ ಆಳಕ್ಕೆ ಇಳಿದಾಗ ಒಂದು ಕಾಲದಲ್ಲಿ ಬ್ರಹ್ಮನಿಗೆ 5 ತಲೆಗಳಿದ್ದವು ಎಂಬ ಬೆಚ್ಚಿ ಬೀಳಿಸುವ ಸತ್ಯ ಹೊರಬರುತ್ತದೆ. ಹಾಗಾದರೆ ಆ 5ನೇ ತಲೆಗೆ ಏನಾಯಿತು? ಮಹಾದೇವರಾದ ಶಿವನು ಅದನ್ನು ಯಾಕೆ ಕತ್ತರಿಸಿದನು? ಇದು ಕೇವಲ ಕಥೆಯೇ, ಅಥವಾ ಇದರ ಹಿಂದೆ ಮನುಷ್ಯನ ಅಹಂಕಾರಕ್ಕೆ ಸಂಬಂಧಿಸಿದ ದೊಡ್ಡ ಪಾಠ ಅಡಗಿದೆಯೇ? ಇಂದು ನಾವು ಕನ್ನಡ ಯೂಟ್ಯೂಬ್ ಇತಿಹಾಸದಲ್ಲಿ ಅಪರೂಪವಾಗಿ ಚರ್ಚೆಯಾಗಿರುವ ಬ್ರಹ್ಮಕಪಾಲದ ನಿಜವಾದ ರಹಸ್ಯವನ್ನು ತಿಳಿದುಕೊಳ್ಳೋಣ. ಶಿವಪುರಾಣ ಮತ್ತು ಮತ್ಸ್ಯ ಪುರಾಣಗಳ ಪ್ರಕಾರ ಬ್ರಹ್ಮದೇವನು ಸೃಷ್ಟಿಯ ಕಾರ್ಯದಲ್ಲಿ ನಿರತರಾಗಿದ್ದಾಗ ಜ್ಞಾನ ಮತ್ತು ಸೌಂದರ್ಯದ ಪ್ರತಿರೂಪವಾಗಿ ಸರಸ್ವತಿಯನ್ನು ಸೃಷ್ಟಿಸುತ್ತಾನೆ. ಆದರೆ ತನ್ನದೇ ಸೃಷ್ಟಿಯ ಮೇಲೆಯೇ ಬ್ರಹ್ಮನಿಗೆ ಮೋಹ ಉಂಟಾಗುತ್ತದೆ. ಸರಸ್ವತಿ ಅವನ ದೃಷ್ಟಿಯಿಂದ ದೂರವಾಗಲು ಪ್ರಯತ್ನಿಸಿದಾಗ ಅವಳನ್ನು ನೋಡಲು ಬ್ರಹ್ಮನು 4 ದಿಕ್ಕುಗಳಲ್ಲಿ 4 ತಲೆಗಳನ್ನು ಬೆಳೆಸಿಕೊಳ್ಳುತ್ತಾನೆ. ಅವಳು ಆಕಾಶದತ್ತ ಏರಿದಾಗ ಅವಳನ್ನು ನೋಡುವ ಸಲುವಾಗಿ ಮೇಲ್ಮುಖವಾಗಿ 5ನೇ ತಲೆ ಹೊರಹೊಮ್ಮುತ್ತದೆ. ಈ 5ನೇ ತಲೆ ಬ್ರಹ್ಮನ ಅಹಂಕಾರ ಮತ್ತು ಮೋಹದ ಸಂಕೇತವಾಗಿತ್ತು. ಬ್ರಹ್ಮನ ಈ ಅಧರ್ಮದ ನಡವಳಿಕೆಯನ್ನು ಕಂಡು ಮಹಾದೇವನಿಗೆ ಕ್ರೋಧ ಉಂಟಾಗುತ್ತದೆ. ಸೃಷ್ಟಿಕರ್ತನೇ ನಿಯಮವನ್ನು ಉಲ್ಲಂಘಿಸಿದರೆ ಲೋಕಕ್ಕೆ ತಪ್ಪು ಸಂದೇಶ ಹೋಗುತ್ತದೆ ಎಂದು ತಿಳಿದ ಶಿವನು ಕಾಲಭೈರವನ ರೂಪವನ್ನು ತಾಳುತ್ತಾನೆ. ಕಾಲಭೈರವನು ತನ್ನ ಉಗುರಿನಿಂದ ಬ್ರಹ್ಮನ 5ನೇ ತಲೆಯನ್ನು ಕತ್ತರಿಸುತ್ತಾನೆ. ಇದು ಕೇವಲ ಶಿಕ್ಷೆಯಲ್ಲ, ಇದು ಅಹಂಕಾರವನ್ನು ಹೇಗೆ ನಾಶ ಮಾಡಬೇಕು ಎಂಬುದಕ್ಕೆ ಶಿವನು ನೀಡಿದ ಮಹತ್ವದ ಪಾಠ. ಆದರೆ ಇಲ್ಲಿ ಮತ್ತೊಂದು ಆಶ್ಚರ್ಯಕರ ಸಂಗತಿಯಿದೆ. ಕತ್ತರಿಸಿದ ಆ ತಲೆ ಶಿವನ ಕೈಗೆ ಅಂಟಿಕೊಳ್ಳುತ್ತದೆ. ಇದನ್ನು ಬ್ರಹ್ಮ ಹತ್ಯಾದೋಷ ಎಂದು ಕರೆಯಲಾಗುತ್ತದೆ. ಈ ದೋಷವನ್ನು ನಿವಾರಿಸಲು ಸಾಕ್ಷಾತ್ ಈಶ್ವರನೇ ಕಾಶಿಯಲ್ಲಿ ತಪಸ್ಸು ಮಾಡಬೇಕಾಯಿತು. ಈ ಘಟನೆಯ ನಂತರವೇ ಬ್ರಹ್ಮನಿಗೆ ಭೂಮಿಯ ಮೇಲೆ ದೇವಸ್ಥಾನಗಳಿಲ್ಲದಂತಾಯಿತು ಎಂಬುದು ಶಾಸ್ತ್ರಗಳಲ್ಲಿ ಉಲ್ಲೇಖವಾಗುತ್ತದೆ. ಈ ಕಥೆಯ ಹಿಂದೆ ಒಂದು ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಅರ್ಥ ಅಡಗಿದೆ. ಬ್ರಹ್ಮನ 4 ತಲೆಗಳು 4 ವೇದಗಳನ್ನು ಸೂಚಿಸಿದರೆ 5ನೇ ತಲೆ ಅಹಂಕಾರವನ್ನು ಪ್ರತಿನಿಧಿಸುತ್ತದೆ. ಮನುಷ್ಯನು ಎಷ್ಟೇ ಜ್ಞಾನಿಯಾಗಿದ್ದರೂ ಅವನಲ್ಲಿ ಅಹಂಕಾರದ 5ನೇ ತಲೆ ಬೆಳೆದರೆ ಅವನ ಪತನ ಖಚಿತ. ಶಿವನು ಆ ತಲೆಯನ್ನು ಕತ್ತರಿಸುವುದು ಎಂದರೆ ನಮ್ಮೊಳಗಿನ ಅಹಂಕಾರವನ್ನು ವೈರಾಗ್ಯದಿಂದ ದೂರ ಮಾಡುವುದಾಗಿದೆ. ಶಿವನ ಈ ರೂಪ ನಮಗೆ ನೀಡುವ ಸಂದೇಶ ಏನೆಂದರೆ ಜ್ಞಾನ ಇರಲಿ, ಆದರೆ ಗರ್ವ ಇರಬಾರದು ಎಂದು. ಬ್ರಹ್ಮದೇವನ ಈ ಅಪರೂಪದ ಕಥೆ ನಿಮಗೆ ಖಂಡಿತ ಆಶ್ಚರ್ಯ ತಂದಿರಬಹುದು. ಇಂದಿನ ಜಗತ್ತಿನಲ್ಲಿ ನಾವು ನಮ್ಮ ಸಾಧನೆಗಳ ಅಹಂಕಾರದಲ್ಲಿ 5ನೇ ತಲೆಯನ್ನು ಬೆಳೆಸಿಕೊಳ್ಳುತ್ತೇವೆ. ಅದನ್ನು ನಾವು ವಿವೇಕದಿಂದ ಕತ್ತರಿಸಿಕೊಳ್ಳದಿದ್ದರೆ ಕಾಲವೇ ಅದನ್ನು ಕತ್ತರಿಸುತ್ತದೆ. ಸ್ನೇಹಿತರೆ, ಇತಿಹಾಸ ಮತ್ತು ಪುರಾಣಗಳ ಇಂತಹ ಮತ್ತಷ್ಟು ಅಚ್ಚರಿಯ ರಹಸ್ಯಗಳು ನಮ್ಮ ಚಾನೆಲ್ನಲ್ಲಿ ನಿಮಗಾಗಿ ಕಾಯುತ್ತಿವೆ. ಇಂತಹ ಆಳವಾದ ಮತ್ತು ಅಪರೂಪದ ವಿಷಯಗಳಿಗಾಗಿ ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಕುತೂಹಲ ಸದಾ ಇರಲಿ, ಜ್ಞಾನದ ಹಸಿವು ಹೆಚ್ಚುತ್ತಿರಲಿ. ಯುಗಾಂಶ. ಯುಗಗಳ ಇತಿಹಾಸ, ವಿಜ್ಞಾನದ ರಹಸ್ಯ, ಇನ್ಯಾರೂ ಹೇಳದ ಸತ್ಯದ ಏಕೈಕ ಅಂಶ.